ಹಾಯ್ ಎಲ್ಲೋ ಎಲ್ಲರಿಗೂ ನಮಸ್ಕಾರ ಮಕ್ಕಳೇ. ಸೊ ಇಂದಿನ ವಿಡಿಯೋದಲ್ಲಿ ನೀವು ನೋಡಿರ್ತೀರಾ ಪರೀಕ್ಷೆಗೆ ಸಂಬಂಧಪಟ್ಟಂಥ 2 ಅಂಕದ ಪ್ರಶ್ನೆಗಳನ್ನು ಯಾವ್ಯಾವ ಪ್ರಶ್ನೆಗಳನ್ನು ಓದ್ಕೋಬೇಕು, 2 ಅಂಕವನ್ನು ನಾವು ಉತ್ತಮವಾಗಿ ಪೂರ್ಣವಾಗಿ ಪಡ್ಕೋಬೇಕು ಅಂತಂದರೆ ಯಾವ್ಯಾವ ಪ್ರಶ್ನೆಗಳು ಮುಖ್ಯ ಅನ್ನೋಂಥದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ಸೊ ನಿಮ್ಗೆ ಆ ವಿಡಿಯೋ ಸಿಕ್ಕಿದ ಮೇಲೆ ಅದರ ನೆಕ್ಸ್ಟ್ ವಿಡಿಯೋನ ನೀವು ನೋಡಲೇಬೇಕು. ಅದು ಯಾವುದಪ್ಪ ಅಂತಂದರೆ 3 ಅಂಕದ ಪ್ರಶ್ನೆಗಳು. ಯಾಕೆಂತಂದರೆ ನಿಮಗೆ 3 ಅಂಕದ ಪ್ರಶ್ನೆಗಳು ಅಂತ ಬಂದಾಗ ಸಂದರ್ಭ ಸ್ವಾರಸ್ಯ ಅನ್ನೋಂಥದ್ದು ಬಹಳ ಮುಖ್ಯ ಆಗುತ್ತೆ. ಸೊ ಆ ಕಾರಣಕ್ಕೋಸ್ಕರ ಪದ್ಯ ಭಾಗ ಮತ್ತು ಗದ್ಯ ಭಾಗಗಳಿಗೆ ಸಂಬಂಧಪಟ್ಟಂತೆ ಯಾವ್ಯಾವ ವಾಕ್ಯಗಳನ್ನು ನಾವು ಓದ್ಕೋಬೇಕು, ಯಾವ್ಯಾವ ವಾಕ್ಯಗಳನ್ನು ಓದ್ಕೊಂಡ್ರೆ ಪರೀಕ್ಷೆಯಲ್ಲಿ ನಾವು ಉತ್ತರವನ್ನು ಬರೆಯೋದಕ್ಕೆ ಸಹಾಯ ಆಗುತ್ತೆ. ಸೊ ಇದು ತುಂಬ ಸರಳವಾದಂಥ ಪ್ರಶ್ನೆಗಳು. ನಿಮಗೆ ಅದಕ್ಕೆ ಸಂಬಂಧಪಟ್ಟಂತೆ 3 ಅಂಕದ ಪ್ರಶ್ನೆಗಳನ್ನು ಈಗ ಚರ್ಚೆ ಮಾಡ್ತಾ ಇರುವಂಥದ್ದು. 3 ಅಂಕದ ಪ್ರಶ್ನೆ ಅಂತ ಬಂದಾಗ ಸಂದರ್ಭ ಸ್ವಾರಸ್ಯವನ್ನು ಬಯಸುವಂಥ ವಾಕ್ಯಗಳು ಯಾವ್ಯಾವ್ದ ವಾಕ್ಯಗಳು? ಮೊದಲನೇದು ನೀವು ಗಮನಿಸಿ, ಮಡಿಯಬೇಕಾದ್ರೆ ಮಾಡಿಯೇ ಮಡಿಯುತ್ತೇನೆ ಅನ್ನುವಂಥದ್ದು ಈ ಸಾಲು. ನೆನಪಲ್ಲಿಟ್ಕೊಳ್ಳಿ, ಈ ಸಾಲನ್ನು ತಪ್ಪದೇ ಓದಬೇಕು. ಏಕೆಂತಂದರೆ ಈ ಸಾಲು ಖಂಡಿತವಾಗಿಯೂ ಬಂದೇ ಬರುತ್ತೆ. ಅದಲ್ಲದೆ ಭಾಗ್ಯಶಿಲ್ಪಿಗಳು ಅನ್ನೋದಕ್ಕೆ ಸಂಬಂಧಪಟ್ಟಾಗೆ ತಾವು ಕಡಿಮೆ ಮಾತನಾಡಿದ್ದೀರಿ, ಹೆಚ್ಚು ಕೆಲಸ ಮಾಡಿದ್ದೀರಿ ಎನ್ನುವಂಥ ಸಾಲು. ನಂತರ ಯುದ್ಧ ಅನ್ನುವಂತಹ ಗದ್ಯ ಭಾಗದಲ್ಲಿ ಯುದ್ಧಕ್ಕೆ ಹೋದ ತನ್ನ ಮಗನ ಕಣ್ಣುಗಳಂತೆಯೇ ಇವೆಯಲ್ಲ ಅನ್ನುವಂತಹ ಆ ಮುದುಕಿಯ ಸಾಲು. ಅದಲ್ಲದೆ ಅಕ್ಕಿ ಹಾರುತ್ತಿದೆ ನೋಡಿದಿರಾ ಅನ್ನುವಂಥ ಪದ್ಯ ಭಾಗದಲ್ಲಿ ತೇಲಿಸಿ ಮುಳುಗಿಸಿ ಕಂಡಗಳ ಅನ್ನುವಂಥ ಸಾಲು. ಇನ್ನು ದಿನಪು ಸುತನ ಕೊಲಿಸಿದ ನೆಲವೊಡನೆ ಮತ್ತೆ ಪುದುವಾಳದ ಪನೆ ಅನ್ನುವಂತಹ ಈ ಚಲಮನೆ ಮೆರೆವಂ ಅನ್ನುವಂಥ ದುರ್ಯೋಧನನ ಮಾತು. ನಂತರ ಅಕ್ಕಿಯ ಕೊರಲಿಂಪು ಹಸುರು, ಕುವೆಂಪು ಅವರು ಬರೆದಿರುವಂತಹ ಹಸುರು ಅನ್ನುವಂಥ ಪದ್ಯ ಭಾಗದಲ್ಲಿ ಬರುವಂಥ ಈ ಸಾಲು. ನಂತರ ನಾನು ಮುಖ ಮೇಲಾಗಿ ಬಿದ್ದಿದ್ದೇನೆ, ನಿಮಗೆಲ್ಲರಿಗೂ ಗೊತ್ತು ವ್ಯಾಘ್ರಗೀತೆ ಅನ್ನುವಂಥ ಅಧ್ಯಾಯದ ಸಾಲು ಇದು. ಸೊ ಇದನ್ನು ನೀವು ಓದ್ಕೋಬೇಕು. ನಂತರ ಸಾಮಾಜಿಕ ಕಾನೂನುಗಳ ಅಧಿಕಾರ ನಾಲ್ವಡಿ ಕೃಷ್ಣರಾಜರ ಬಗ್ಗೆ, ರಾಜ ಒಡೆಯರ್ ಬಗ್ಗೆ ಹೇಳಬೇಕಾದಂಥ ಸಂದರ್ಭದಲ್ಲಿ ಈ ಮಾತು ಬರುವಂಥದ್ದು. ಹಾಗಾಗಿ ಆ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಈ ಪ್ರಶ್ನೆನ ಓದಬೇಕು. ಹಾಗಾದರೆ ನಿಮಗೆಲ್ಲ ಮನೆ ಉಂಟ ನನ್ನ ಮಕ್ಕಳ, ಇದು ದೇವನೂರು ಮಹಾದೇವ ಅವರ ಎದೆಗೆ ಬಿದ್ದ ಅಕ್ಷರ ಅನ್ನುವಂಥ ಗದ್ಯ ಭಾಗದಿಂದ ತೆಗೆದುಕೊಂಡಿರುವಂಥ ಸಾಲು. ಸೊ ಮಂಚಮ್ಮ ತನ್ನ ಮಕ್ಕಳು ಭಕ್ತರಮ್ಮನ್ನ ಕೇಳುವಂಥ ಸಾಲು. ಈ ಮಾತಿನಲ್ಲಿ ಸಮಾನತೆ ತತ್ವವನ್ನು ನಾವು ಗುರುತಿಸ್ತೀವಿ. ಅದೇ ರೀತಿ ಮುಂದಿನ ಪ್ರಶ್ನೆ, ಮಂಗಳ ಲೋಕದ ಅಂಗಳಕ್ಕೇರಿ. ಇದು ಕೂಡ ನಿಮಗೆ ಅಕ್ಕಿ ಹಾರುತ್ತಿದೆ ನೋಡಿದಿರಾ ಅನ್ನುವಂಥ ಪದ್ಯ ಭಾಗದಲ್ಲಿ ಬಹು ಮುಖ್ಯವಾದಂಥ 3 ಅಂಕದ ಪ್ರಶ್ನೆ ಮಕ್ಕಳೇ. ಅದಲ್ಲದೆ ಹಸುರು ಇರಿಳೆ ಉಸಿರು ಅನ್ನುವಂಥದ್ದು, ಹಸುರು ಅನ್ನುವಂಥ ಪದ್ಯ ಭಾಗದಲ್ಲಿ ಬರುವಂಥ ಸಾಲು. ನೆಕ್ಸ್ಟ್ ಕೆಮ್ಮನೆ ಮೀಸೆ ಒತ್ತನೆ ಅನ್ನುವಂಥ ಒಂದು ಪದ್ಯ ಭಾಗದಿಂದ ಈಗಳೊಂದಡಕೆಯೂ ಇಲ್ಲ ಕೈಯೊಳ್ ಅನ್ನುವಂಥ, ಅಂದರೆ ಇದು ಇವನು ಪರಶುರಾಮರು ದ್ರೋಣಾಚಾರ್ಯರಿಗೆ ಹೇಳುವಂಥ ಮಾತು. ಸೊ ಅದನ್ನು ನೆನಪಲ್ಲಿ ಇಟ್ಕೋಬೇಕು. ಅದಲ್ಲದೆ ನೀವು ನೆಕ್ಸ್ಟ್ ಓದಬೇಕಾಗಿರೋದು ಏನಪ್ಪ ಅಂದರೆ ಮೈಸೂರು ಸಂಸ್ಥಾನಕ್ಕೆ ಮಾದರಿ ಮೈಸೂರು ಎಂಬ ಕೀರ್ತಿ ಪ್ರಾಪ್ತವಾಯಿತು ಅನ್ನುವಂಥದ್ದು. ಅದಲ್ಲದೆ ನಡೆಯಿಂದ ನುಡಿ ಹುಟ್ಟಿದ್ರೆ ಅದು ಅರಿವು ಅನ್ನುವಂಥ ಸಾಲು. ಯಾರಿಗಾದರೂ ಗಾಯಗೊಂಡ ಸೈನಿಕರು ಈ ಕಡೆ ಬಂದಿದ್ದಾರೆಯೇ ಅನ್ನುವಂತಹ ಯುದ್ಧ ಅನ್ನುವಂಥ ಗದ್ಯ ಭಾಗದ ಸಾಲು. ಸಾರ್ವಭೌಮರ ನೆತ್ತಿಯ ಕುಕ್ಕಿ ಅನ್ನುವಂತಹ ಅಕ್ಕಿ ಹಾರುತ್ತಿದ್ದಾರೆ ಅನ್ನುವಂಥ ಪದ್ಯ ಭಾಗದ ಸಾಲು. ನೆಲಕ್ಕಿರುವೆನೆಂದು ಬಗೆದಿರೆ ಛಲಕ್ಕಿರುವೆಂ. ಸೊ ದುರ್ಯೋಧನನ ಛಲವನೇ ಮೆರೆವೆಂ ಅನ್ನುವಂಥ ಪದ್ಯ ಭಾಗದ ಈ ಮುಖ್ಯ ಸಾಲನ್ನು ನೀವು ಗಮನಿಸಬೇಕು. ವಿದ್ಯಾಧನಮೇ ಧನಮಪ್ಪುದು. ಸೊ ದ್ರೋಣಾಚಾರ್ಯರು ಪರಶುರಾಮರನ್ನು ಕೇಳಿಕೊಳ್ಳುವಂಥದ್ದು ಕೆಮ್ಮನೆ ಮೀಸೆ ಒತ್ತನೆ ಅನ್ನುವಂಥ ಪದ್ಯ ಭಾಗ. ದೇವರೇ ಮರ ಹತ್ತುವಷ್ಟು ಅವಕಾಶವನ್ನು ಕರುಣಿಸು, ವ್ಯಾಘ್ರಗೀತೆ ಶಾನುಭೋಗರು ಕೇಳ್ಕೊಳ್ಳುವಂಥದ್ದು. ಈ ಸಮಷ್ಟಿ ಮನಸ್ಸಿನಲ್ಲಿ ಎಲ್ಲರೂ ಇರ್ತಾರೆ, ಮತ್ತೆ ಎದೆಗೆ ಬಿದ್ದ ಅಕ್ಷರ ಅನ್ನುವಂಥ ಪದ್ಯ ಭಾಗದ ಪ್ರಶ್ನೆ. ಅದಾದ ಮೇಲೆ ನಾನು ಆಕೆಯನ್ನು ಪರೀಕ್ಷಿಸುವೆ, ನೀವು ಬಿಸಿ ನೀರು ಸಿದ್ಧಪಡಿಸಿ. ಸೊ ಯುದ್ಧ ಅನ್ನುವಂತಹ ಒಂದು ಅಧ್ಯಾಯದಲ್ಲಿ ಆ ರಾಹಿಲ ಹೇಳುವಂಥದ್ದು ಮುದುಕಿಯ ಸೊಸೆಯನ್ನು ರಕ್ಷಣೆ ಮಾಡಬೇಕಾದಂಥ ಸಂದರ್ಭದಲ್ಲಿ. ನೆಕ್ಸ್ಟ್ ಸಾಲು ಮಕ್ಕಳ ಕೊನೆ 3 ಪ್ರಶ್ನೆಗಳು. ಸಮರದೊಳಗೆನ ಗಜ್ಜ ಪೆರಮಾವುದು ಕಜ್ಜ. ಈ ಸಾಲು ನಿಮಗೆ ದುರ್ಯೋಧನನ ಛಲಮನೆ ಮೆರೆವಂ ಅನ್ನುವಂಥ ಪದ್ಯ ಭಾಗದ್ದು. ಅದಲ್ಲದೆ ಹಸುರು ಸಂಜೆಯೇ ಬಿಸಿಲು, ಹಸುರು ಅನ್ನುವಂಥ ಪದ್ಯ ಭಾಗದ್ದು. ಕೊನೆ ಪದ್ಯ ಕೆಮ್ಮನೆ ಮೀಸೆ ಒತ್ತನೆ ಅನ್ನುವಂತಹ ಪದ್ಯ ಭಾಗದ ಸಾಲು ನೊಳೆವಿಂಗೆ ಕುಪ್ಪೆವರಂ. ಈ ಪದ್ಯ ಭಾಗದ ಸಾಲುಗಳನ್ನು ಓದ್ಕೊಂಡ್ರೆ ಅಂದರೆ ಖಂಡಿತವಾಗಿಯೂ 3 ಅಂಕದ ಪ್ರಶ್ನೆಗಳು ಇದೇ ಬರುವಂಥದ್ದು
ನಿಮಗೆ ಕಟ್ಟಿಟ್ಟು ಬುತ್ತಿ. ಹಾಗಾಗಿ ಪರೀಕ್ಷೆಯಲ್ಲಿ 3 ಅಂಕದ ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೆಯಬೇಕು ಅಂತಂದರೆ ಖಂಡಿತವಾಗಿಯೂ ಕೂಡ ನೀವು ಈ ಪ್ರಶ್ನೆಗಳಿಗೆ ತಯಾರನ್ನು ಆಗಬೇಕು ಮಕ್ಕಳೇ. ಸೊ ನಿಮಗೆ ಇದೇ ಒಂದು ವಿಡಿಯೋದಲ್ಲಿ ಸಂಪೂರ್ಣ 3 ಅಂಕಗಳಿಗೆ ಓದಬೇಕಾದಂಥ ಎಲ್ಲ ಪ್ರಶ್ನೆಗಳನ್ನು ನಿಮಗೆ ಇಲ್ಲಿ ಹೇಳ್ಕೊಟ್ಟಿದ್ದೀನಿ. ಸೊ ಇದಾದ ಮೇಲೆ ಮುಂದುವರೆದ ಭಾಗದಲ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ 4 ಅಂಕಗಳಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಬರುತ್ತೆ. ಆ 4 ಅಂಕಗಳಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಯಾವ್ದ್ಯಾವುದು ಅನ್ನುವಂಥ ತಿಳ್ಕೊಳ್ಳೋಂಥ ಕುತೂಹಲ ಇದ್ದರೆ ಖಂಡಿತವಾಗಿಯೂ ನೀವು ನೆಕ್ಸ್ಟ್ ವಿಡಿಯೋನ ನೋಡಿ. ಸೊ ಆಗ ನಿಮಗೆ ಖಂಡಿತ ಒಂದು ಸಂದೇಹ ಬಗೆಹರುತ್ತೆ. ನೀವು ಯಾವುದೇ ಪ್ರಶ್ನೆಗಳನ್ನು ಓದ್ಕೋಬೇಕು, ಪರೀಕ್ಷೆಯಲ್ಲಿ ಯಾವುದು ಉತ್ತರಗಳನ್ನು ಬರೀಬೇಕು ಅನ್ನೋದಕ್ಕೆ ಸಂಪೂರ್ಣ ಪರಿಹಾರ ಸಿಗುತ್ತೆ ಮಕ್ಕಳೇ. ಸೊ ಧನ್ಯವಾದಗಳು. ಸೊ 3 ಅಂಕದ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ವಿಚಾರಗಳಿದ್ರೂ ಕೂಡ ನಿಮಗೆ ಕಳೆದ ತರಗತಿಯನ್ನು ನೋಡಿದಾಗ ಅಲ್ಲಿ ಎಲ್ಲ ಸಮಸ್ಯೆಗೂ ಉತ್ತರವನ್ನು ಹೇಳಿದ್ದೀನಿ. ಸೊ ಆ ಉತ್ತರಗಳನ್ನು ಗಮನಿಸ್ಕೊಂಡು ಈ ಪ್ರಶ್ನೆಗಳಿಗೆ ಸಿದ್ಧರಾಗಿ ಮಕ್ಕಳೇ. ಧನ್ಯವಾದಗಳು.